ಇದು ವಿಕ್ಟೋರಿಯಾ ಸ್ಟೇಟ್ ರೋಸ್ ಗಾರ್ಡನ್ನು. ಇಲ್ಲಿ ಝೂಗಿ ಎಲ್ಲನೂ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆದರೆ ನಮಗೆಲ್ಲೂ ಸಿಗಲಿಲ್ಲ. ನೀವು ಬಿಗಿನಿಂಗಲ್ಲೇ ಬೇಕಾದ್ರೆ ಒಂದು ಇಲ್ಲಿ ನೋಡ್ಕೋಬೋದು ಇಂಟ್ರೊಡಕ್ಷನ್ನ. ನೋಡೋಣ ಒಳಗಡೆ ಏನಿದೆ ಅಂತ. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ರೋಸ್ ಗಾರ್ಡನನ್ನು. ಎಲ್ಲ ಥರವರಿ ರೋಸ್ಗಳಿದೆ ಇಲ್ಲಿ. ಯಾವ ರೋಸನ್ನು ಬೇಕಾದ್ರೂ ನಿಮ್ಮ ಹೆಂಡತಿ ಮೇಲೆ ತೊಗೊಂಡು ಹಾಕ್ಬೋದು, ಮುಡಿಸ್ಬೋದು. ಚೆನ್ನಾಗಿದೆ. ಎಂಟ್ರ್ ಆಗ್ತಾ ಇದ್ವಿ ರೋಸ್ ಗಾರ್ಡನ್ಗೆ. ಓಕೆ, ಸುಮಾರು ವೆರೈಟಿ ರೋಸ್ಗಳನ್ನು ನೋಡೋಣ. ಸೊ ಇದೊಂದು ವೆರೈಟಿ ರೋಸು. ಸಖತ್ತಾಗಿದೆ ನೋಡಿ. ಇಲ್ಲೊಂದು ವೆರೈಟಿ, ಇದನ್ನೇ ತೆಗೆದುಬಿಟ್ಟು ಹೆಂಡತಿ ತಲೆ ಮೇಲೆ ಹಾಕ್ಬೋದು ಅಂತ ಹೇಳಿರೋದು. ಚೆನ್ನಾಗಿ ಕಾಣಿಸುತ್ತೆ, ಘಮ ಘಮ ಅಂತ ಇದೆ. ಬ್ಯೂಟಿಫುಲ್. ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಇವರು. ಜನನೂ ಹಾಗೆ ಕೋಆಪ್ರೇಟ್ ಮಾಡ್ತಾರೆ. ಅಲ್ಲಲ್ಲಿ ಕವರ್ಗಳು ಹಾಕೋದು, ಐಸ್ ಕ್ಯಾಂಡಿ ತಿಂದ್ಬಿಟ್ಟು ಕಡಿ ಎಸೆಯೋದು, ಈ ಕೆಲಸ ಎಲ್ಲ ಮಾಡಲ್ಲ ಇಲ್ಲಿ. ಅದಕ್ಕೆ ಐಸ್ ಕ್ಯಾಂಡಿನೂ ಮಾರಲ್ಲ, ಕರೆಕ್ಟಾಗಿ ಡಸ್ಟ್ಬಿನ್ ಇಡ್ತಾರೆ, ಜನಕ್ಕೆ ಹಾಕೋಕ್ಕೂ ಸುಲಭ ಆಗುತ್ತೆ. ನೋಡಿ ಎಲ್ಲ ರೋಸು ತೋರಿಸಿ ನೋಡಿ, ಝೂಮ್ ಮಾಡಿ ಎಂಜಾಯ್ ಮಾಡಿ ದೃಶ್ಯನ. ನೀವು ರೋಸ್ ನೋಡಿರ್ಬೋದು, ಬಟ್ ಈ ರೀತಿ ಗುಂಪು ಕಟ್ಕೊಂಡಿರೋದು ನೀವು ನೋಡಿರಲ್ಲ ಆಸ್ಟ್ರೇಲಿಯಾದಲ್ಲಿ. ಬ್ಯೂಟಿಫುಲ್. ಎಲ್ಲ ವೆರೈಟಿ ರೋಸ್ ಪ್ಲ್ಯಾಂಟ್ಸು ಇದೆ, ಯಾವುದು ಮಿಸ್ಸಿಂಗ್ ಇಲ್ಲ. ಊಟಿಗೆ ಹೋದ್ರೂ ಇದೇ ವೆರೈಟಿನೇ ಸಿಗೋದು ಹತ್ತತ್ರ. ಘಮ ಘಮ ಅಂತ ಇದೆ ಎಲ್ಲ ರೋಸ್ಗಳು, ತುಂಬ ಚೆನ್ನಾಗಿದೆ. ಅದು ಬಿಸಿಲಿಗಂತೂ ಅದ್ರ ಪರ್ಫ್ಯೂಮ್ ಆಚೆಗೆ ಬರ್ತಾ ಇದೆ. ಚೆನ್ನಾಗಿ ನೀರು ಹಾಕಿದ್ದಾರೆ, ಫ್ರೆಶ್ ಆಗಿದೆ ನೋಡಿ. ಬ್ಯೂಟಿಫುಲ್. ಆ ಕಡೆ ಹೋಗೋಣ. ಓಹ್, ಏನು ಘಮ ಬಂತು ಇಲ್ಲಿ ನಿಜವಾಗ್ಲೂ. ತಿನ್ನೋಣ ಅನ್ನಿಸ್ತಾ ಇದೆ, ಅಷ್ಟು ಘಮ ಬರ್ತಾ ಇದೆ. ಕ್ವೀನ್ ವಿಕ್ಟೋರಿಯಾ, ಯು ಆರ್ ಗ್ರೇಟ್. ಪ್ಲೀಸ್ ಡೋಂಟ್ ಟಚ್ ದ ರೋಸಸ್. ಎಸ್, ಮುಟ್ಟಬಾರ್ದು. ಯೆಲ್ಲೋ ಕಲರ್ ರೋಸು ಇದು, ಪುಟ್ಟದು. ನೋಡಿ ಇಲ್ಲೊಂದು ರೋಸ್ ಮರದ ಥರ ಮಾಡಿ ನಿಲ್ಲಿಸಿದ್ದಾರೆ ಲೈನಾಗೆ. ಕೆಲವು ಒಣಗೋಗಿದೆ, ಇನ್ನು ಕೆಲವು ಘಮ ಘಮ ಅಂತ ಇದೆ. ಬ್ಯೂಟಿಫುಲ್. ಯಾರು ಅಷ್ಟೊಂದು ಜನ ಇಲ್ಲ, ಗಲಭೆ ಇಲ್ಲ ಇಲ್ಲಿ. ಸಿಕ್ಕಾಪಟ್ಟೆ ಮೈ ಮೇಲೆ ಬಿದ್ಕೊಂಡು ನಡೆಯೋರಿಲ್ಲ. ಖಾಲಿಯಾಗಿ ಆರಾಮಾಗಿದೆ, ನಿರಾಳವಾಗಿದೆ ಅಲ್ವಾ? ಅಷ್ಟೇ ಬೇಕಾಗಿರೋದಿಲ್ಲ ಮನುಷ್ಯನಿಗೆ, ನಿರಾಳವಾಗಿರ್ಬೇಕು ಯಾವಾಗಲೂ. ಗಲಾಟೆ ಇಲ್ಲ, ಚೆನ್ನಾಗಿದೆ. ಇಲ್ಲಿ ನೋಡಿ, ರೆಡ್ ರೋಸಸ್ದು ಪ್ಲಾಂಟೇಶನ್ನು ಮರದ ಥರ ಮಾಡಿ ಹಾಕಿದ್ದಾರೆ. ಸಾಕಾಗಿ ಕಾಣಿಸ್ತದೆ, ಬ್ರೈಟ್ ರೆಡ್ ಇದು. ಬ್ಯೂಟಿಫುಲ್ಲಾಗಿದೆ. ಇದ್ರ ಪಕ್ಕ ನಡ್ಕೊಂಡು ಹೋಗ್ತಾ ಇದ್ರೆ ನೀವು ಪರ್ಫ್ಯೂಮೇ ಹಾಕೋದು ಬೇಕಾಗಿಲ್ಲ, ಹಾಗೆ ಘಮ ಘಮ ಅನ್ನತ್ತೆ. ನೋಡಿ, ಪರಮಾನಂದ. ನೋಡಿ ಇಲ್ಲೆಲ್ಲ ಚಿಗುರ್ತಾ ನೀಟಾಗೆ, ಬಿಸಿಲಿಗೆ ಚೆನ್ನಾಗಿ ನೀರು ಹಿಡ್ಕೊಳ್ಳುತ್ತೆ, ಚಿಗುರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಬ್ಯೂಟಿಫುಲ್, ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಇನ್ನೆಲ್ಲಿ ನೋಡೋಣ? ಸೊ ಎಲ್ಲ ಕಲರು ಹತ್ತತ್ರ ತೋರಿಸ್ತಾ ಇತ್ತು. ಆ ಕಡೆ ನೋಡೋಣ. ಆ ಕಡೆ ಒಂದು ಪಿಂಕ್ ಕಲರ್ದು ಯಾವುದೋ ಒಂದಿರೋ ಸಕ್ಕತ್ತಾಗಿದೆ ನೋಡೋಣ, ಡಾರ್ಕ್ ಪಿಂಕು. ಆ್ಯಕ್ಚುಲಾಗಿ ಸಿಕ್ಕಾಪಟ್ಟೆ ವಿಶಾಲವಾಗಿದೆ ಇದು. ಇಲ್ಲಿ ಸೆಂಟ್ರಲ್ ಬಂದು ಕೂತ್ಕೊಂಡ್ಬಿಟ್ರೆ ಎಲ್ಲ ರೋಸ್ಗಳದ್ದು ವಾಸನೆ ಸೇರಿಕೊಂಡು ಮೂಗಿಗೆ ಬರ್ತಾ ಇರುತ್ತೆ.
ಫುಲ್ ಬಾಡಿ ಎಲ್ಲ ಪರ್ಫರೇಟ್ ಆಗಿಬಿಡುತ್ತೆ. ಯಾವ ಪರ್ಫ್ಯೂಮು ಹೊಡೆಯೋದು ಬೇಡ ಒಂದು 4 ದಿವಸ. ಅಷ್ಟರ ಮಟ್ಟಿಗೆ ಘಮ ಇದೆ ಇಲ್ಲಿ. ಹಾ ಡಾರ್ಕ್ ಪಿಂಕು ನೋಡಿ ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಅವರು ಅದಕ್ಕೆ ಸೆಂಟ್ರ್ ಬಂದ್ಬಿಟ್ಟು ಕೂತ್ಕೊಂಡಿದ್ದಾರೆ, ವಾಸನೆ ನೋಡಿಕೊಂಡು ಘಮ ಘಮ ಅಂತ ಇದೆ. ಇದೊಂಥರ ಪ್ಲ್ಯಾಂಟು ದೊಡ್ಡದಾಗಿ ಬೆಳೆದಿದೆ, ನಿಲ್ಲಿಸಿದ್ದಾರೆ ಸಪೋರ್ಟ್ ಕೊಟ್ಟು, ಚೆನ್ನಾಗಿದೆ. ವಂಡರ್ಫುಲ್. ಐ ಲೈಕ್ ಇಟ್. ಇಂಥ ಕೊಲೆಗೆ ಬೆಲೆನೇ ಕೊಡೋಕ್ಕಾಗಲ್ಲ. ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಆಮೇಲೆ ಇಲ್ಲೊಂದು ಕ್ಯಾನಪಿ ಥರ ಇದೆ. ಸೊ ಇದು ಆರೆಂಜ್ ರೋಸು, ಇದು ಸಖತ್ತಾಗಿದೆ. ಆಮೇಲೆ ಇದೊಂಥರ ಮರದ ಥರ, ಯಾವುದು ಹೂ ಬಿಟ್ಟಿಲ್ಲ ಇನ್ನೂ ಸದ್ಯಕ್ಕೆ ಇದರಲ್ಲಿ. ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಆಮೇಲೆ ಅಲ್ಲಿ ಕೂತ್ಕೊಂಡು ಬುತ್ತಿ ಗಿತ್ತಿ ತಂದಿದ್ರೆ ತಗೊಂಡು ತಿನ್ಬೋದು ರೊಟ್ಟಿನ. ಆ ಜಾಗ ಚೆನ್ನಾಗಿದೆ ಅದಕ್ಕೆ ನೋಡಿ, ದಿಬ್ಬ ಕಟ್ಟಿಟ್ಟಿದ್ದಾರೆ ಅಲ್ಲಿ 2 ಕಡೆನೂ ಈಕ್ವಲ್ಲಾಗೆ. ಅದರ ಅಕ್ಕಪಕ್ಕನೂ ರೋಸ್ಗಳಿದೆ ನೋಡಿ. ಆ ದಿಬ್ಬದ ಮೇಲೆ ನಿಂತ್ಕೊಂಡು ನಿಮ್ಗೆ ರೋಸ್ ಗಾರ್ಡನ್ ಒಂದು ವ್ಯೂ ತೋರಿಸ್ತೀನಿ, ನೋಡ್ಬಿಡಿ. ಅದನ್ನು ಯಾಕೆ ಬೇಜಾರು ಮಾಡಿಸೋದು ನಿಮಗೆ. ಲೆಟ್ ಅಸ್ ಸಿ. ಓಕೆ, ಬಂತು. ಈ ಕಡೆ ಒಂದು ಪಾಟ್ ಇದೆ ರೋಸ್ ಗಾರ್ಡನ್ನು, ಆ ಕಡೆನೂ ಒಂದು ಪಾಟ್ ಇದೆ. ನಾನು ತೋರಿಸಿದ ಪಾಟು ಅಲ್ಲಿದೆ. ಬ್ಯೂಟಿಫುಲ್ಲಾಗಿ ಸರ್ಕ್ಯುಲರಾಗಿ ಮಾಡಿದ್ದಾರೆ. ವಾಕಿಂಗ್ ಟ್ರ್ಯಾಕು, ಘಮ ನೋಡಿಕೊಂಡು ವಾಕ್ ಮಾಡ್ಕೊಂಡು ಹೋಗ್ಬೋದು, ಆನಂದವಾಗತ್ತೆ. ಬ್ಯೂಟಿಫುಲ್. ಡೆಫಿನೆಟ್ಲಿ ಬನ್ನಿ. ನೀವು ಆಸ್ಟ್ರೇಲಿಯಾ ಟ್ರಿಪ್ ಹಾಕಿದಾಗ ಈ ಜಾಗ ಅಂತೂ ನೀವು ವಿಸಿಟ್ ಮಾಡಲೇಬೇಕು. ಈ ವೆರಿ ಬಿ ಅಂತ ಜಾಗದಲ್ಲಿ, ಮೆಲ್ಬೋರ್ನಲ್ಲಿ ಈ ರೋಸ್ ಗಾರ್ಡನ್ ಅಲಾಂಗ್ ವಿತ್ ಝೂ ಎಲ್ಲ ಒಟ್ಟಿಗೆ ಇದೆ ಇಲ್ಲಿ. ನೀವು ಅಟ್ಲೀಸ್ಟ್ ಒಂದು 9 ಗಂಟೆಗೆ ಬಂದುಬಿಟ್ಟು ಕ್ಯೂನಲ್ಲಿ ಕಾಯ್ಕೊಂಡು ಟಿಕೆಟ್ ಬುಕ್ ಮಾಡಿಕೊಂಡು ಹೋದರೆ ಜಾಗ ಸಿಗುತ್ತೆ. ಇಲ್ಲಾಂದರೆ ತುಂಬ ಜನ ಇರ್ತಾರೆ. ಅದು ಇಯರ್ ಎಂಡು, ಕ್ರಿಸ್ಮಸ್ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡಿ, ಬಂದ್ಬಿಟ್ಟು ಎಂಜಾಯ್ ಮಾಡಿ. ಆಮೇಲೆ ಇನ್ಯಾವ್ದಾರ ವಿಷಯಗಳ ಬಗ್ಗೆ ವೀಡಿಯೋ ಬೇಕು ಅಂತಂದರೆ ತಿಳಿಸಿ. ನಾನು ಮಾಡ್ತಾಯಿರೋದು ಪ್ಯಾಷನ್ಗೆ, ಲಾಭಕ್ಕೋಸ್ಕರ ಅಲ್ಲ. ನೀವು ನೋಡಿ ಎಂಜಾಯ್ ಮಾಡಿ. ಇನ್ಯಾವ್ದಾರ ಟಾಪಿಕ್ಸ್ ಬೇಕಾದರೆ ಹೇಳಿ, ನಾನು ಎಂಜಾಯ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಟೇಕ್ ಕೇರ್, ಬಾಯ್.